ಮೊದಲ ಪ್ರಯತ್ನದಲ್ಲೇ ಯಾರು ಊಹಿಸದ ರೀತಿಯಲ್ಲಿ ಅಧಿಕಾರಕ್ಕೇರಿ ಬಂದಿರುವ ಜೋಸೆಫ್ ವಿಜಯ್ ರವರ ಟಿವಿಕೆ ಪಾರ್ಟಿ ಎಂದು ವಿಶ್ವಾಸಮತವನ್ನ ಗೆದ್ದಿದೆ. 118 ಸ್ಥಾನದ ಅವಶ್ಯಕತೆ ಇದ್ದಂತಹ ಟಿವಿಕೆಗೆ ಎಐಎಡಿಎಂಕೆಯ ಶಾಸಕರ ಬೆಂಬಲವೂ ಸೇರಿ 144 ಎಂಎಲ್ಎಗಳ ಬೆಂಬಲ ಸಿಕ್ಕಿದೆ. ಜಯಲಲಿತಾ ಬೆಳೆಸಿದಂತಹ ಪಾರ್ಟಿಯು ಇಂದು ಇಬ್ಬಾಗದತ್ತ ಸಾಗಲು ಯಾರು ಕಾರಣ? ಈ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ನಾನು ಲಕ್ಷ್ಮಿ. ಕಷ್ಟಪಟ್ಟು ಬೆಳೆಸಿ ಪಾರ್ಟಿಯ ಬೇರು ಬಲವಾಗಿ ಊರಲು ತಮಿಳುನಾಡಿನಾದ್ಯಂತ ಕಾಲಿಗೆ ಚಕ್ರವನ್ನ ಕಟ್ಕೊಂಡಂತೆ ಸುತ್ತಾಡ್ತಾ ಇದ್ದ ಎಐಎಡಿಎಂಕೆ ಸಂಸ್ಥಾಪಕ ಎಂಜಿ ರಾಮಚಂದ್ರನ್ ಮತ್ತು ಪಾರ್ಟಿಯನ್ನ ಬೆಳೆಸಿದಂತಹ ಮಾಜಿ ಸಿಎಂ ಜಯಲಲಿತಾರವರ ಆತ್ಮ ಅದೆಷ್ಟು ನೋವನ್ನ ಅನುಭವಿಸ್ತಾ ಇದೆಯೋ ಇಂದು ತಮಿಳುನಾಡು ವಿಧಾನಸಭೆಯಲ್ಲಿ ನಡೆದಂತಹ ನೂತನ ಸಿಎಂ ಜೋಸೆಫ್ ವಿಜಯ್ ರವರ ವಿಶ್ವಾಸಮತದ ಯಾಚನೆಯ ವೇಳೆ ಎಐಎಡಿಎಂಕೆ ಪಾರ್ಟಿಯ ಅರ್ಧದಷ್ಟು ಶಾಸಕರು ವಿಪ್ ಉಲ್ಲಂಘಿಸಿದ್ದಾರೆ. 108 ಸ್ಥಾನವನ್ನ ಗೆದ್ದು ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದ್ದ ವಿಜಯ್ ರವರ ಟಿವಿಕೆ ಪಾರ್ಟಿಗೆ ಬಹುಮತ ಸಾಬೀತುಪಡಿಸಲು ಎಐಎಡಿಎಂಕೆಯ 24 ಶಾಸಕರು ಬೆಂಬಲವನ್ನ ಸೂಚಿಸಿದ್ದಾರೆ. ಆ ಮೂಲಕವಾಗಿ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಪಳನಿಸ್ವಾಮಿರವರ ವಿರುದ್ಧ ತಮಗಿದ್ದಂತಹ ಆಕ್ರೋಶವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಕ್ಷದ ಆದೇಶವನ್ನ ಉಲ್ಲಂಘಿಸಲು ಕಾರಣ ಏನು ಎನ್ನುವಂತಹ ಪ್ರಶ್ನೆ ಎದುರಾದಾಗ ಬಹುತೇಕರ ಅಭಿಪ್ರಾಯ ಬಂದು ತಾನು ಹೇಳಿದ್ದೇ ನಡೆಯಬೇಕು ಎನ್ನುವ ಎಡಪ್ಪಾಡಿ ಪಳನಿಸ್ವಾಮಿರವರ ಅಹಂ ಮತ್ತು ಏಕಸೌಮ್ಯತೆ. ಯಾವಾಗ ಬಿಜೆಪಿ ಜೊತೆ ಎಐಎಡಿಎಂಕೆ ಮೈತ್ರಿಯನ್ನ ಮಾಡಿಕೊಳ್ತೋ ಅಲ್ಲಿಂದಲೇ ಪಾರ್ಟಿಯಲ್ಲಿ ಬಿರುಕು ಕಾಣಲಾರಂಭಿಸಿತ್ತು. ಒಂದಿಷ್ಟು ನಾಯಕರು ಎನ್ಡಿಎ ಮೈತ್ರಿಕೂಟದ ಜೊತೆಗೆ ಹೋಗೋದನ್ನ ಬೆಂಬಲಿಸಿದ್ರೆ ಇನ್ನಷ್ಟು ಮುಖಂಡರಿಗೆ ಇದು ಸುತಾರಾಮ್ ಇಷ್ಟವಿರಲಿಲ್ಲ. ಆದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ತಾನು ಹೇಳಿದ್ದೇ ಅಂತಿಮ ಎಂದು ಹಿರಿಯ ನಾಯಕರ ಮಾತಿಗೆ ಕವಡೆ ಕಾಸಿನ ಬೆಲೆಯನ್ನ ನೀಡ್ತಾ ಇರಲಿಲ್ಲ ಎನ್ನುವ ಸಿಟ್ಟು ಇವರ ಮೇಲೆ ಜೋರಾಗಿತ್ತು. ಜಯಲಲಿತಾ ಕಾಲದಿಂದಲೂ ಕೂಡ ಪಾರ್ಟಿಯ ನಿಷ್ಠೆಯ ನಾಯಕರ ಮಾತಿಗೆ ಎಡಪ್ಪಾಡಿ ಕಿವಿ ಕೊಡಲಿಲ್ಲ. ಜಯಲಲಿತಾರವರು ಜೈಲಿಗೆ ಹೋದಾಗ್ಲೆಲ್ಲ ಮುಖ್ಯಮಂತ್ರಿ ಹುದ್ದೆಯನ್ನ ನಿಭಾಯಿಸ್ತಾ ಇದ್ದ ಅವರ ಅತ್ಯಂತ ಆಪ್ತ ಓ ಪನ್ನೀರ್ ಸೆಲ್ವಂ ರವರನ್ನ ಅಮಾನತುಗೊಳಿಸುವಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಪಾತ್ರ ಬಹುದೊಡ್ಡದ್ದು. ಇದರ ಜೊತೆ ಸಣ್ಣ ಮನಸ್ತಾಪವಿದ್ರೂ ಅದನ್ನ ಸರಿಪಡಿಸಿಕೊಂಡು ಹೋಗಿ ಎನ್ನುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರ ಸಲಹೆಯನ್ನ ತಿರಸ್ಕರಿಸಿ ನಮ್ಮ ಪಾರ್ಟಿಯ ವಿಚಾರವನ್ನ ನಾವು ನೋಡ್ಕೊಳ್ತೇವೆ ಎನ್ನುವಂತಹ ಪ್ರತಿಕ್ರಿಯೆ ಎಡಪ್ಪಾಡಿ ಪಳನಿಸ್ವಾಮಿರವರ ಕಡೆಯಿಂದ ಬಂದಿತ್ತು. ಇನ್ನು ಬಿಜೆಪಿ ಮತ್ತು ಸ್ವಪಕ್ಷದ ನಾಯಕರ ಸಲಹೆಯನ್ನ ಆಲಿಸದೆ ಪನ್ನೀರ್ ಸೆಲ್ವಂ ರವರನ್ನ ಪಾರ್ಟಿಯಿಂದ ಹೊರಹಾಕಲಾಯಿತು. ಅವರು ತಮ್ಮ ಸೈದ್ಧಾಂತಿಕ ವಿರೋಧಿ ಡಿಎಂಕೆ ಪಾರ್ಟಿಯನ್ನ ಸೇರಿ ಬೋದಿನಾಯಕನೂರು ಕ್ಷೇತ್ರದಿಂದ ಸುಮಾರು 7,000 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ. ಯಾವ ಪಾರ್ಟಿಯು ತಮ್ಮನ್ನ ಹೊರಹಾಕಿತ್ತೋ ಆ ಅಭ್ಯರ್ಥಿಯನ್ನ 3ನೇ ಸ್ಥಾನಕ್ಕೆ ತಳ್ಳುವಲ್ಲಿ ಪನ್ನೀರ್ ಸೆಲ್ವಂ ಯಶಸ್ವಿಯಾದರು. ಜಯಲಲಿತಾ ನಿಧನದ ನಂತರ ನಾನಾ ಕಾರಣಗಳಿಂದ ಶಶಿಕಲಾ ನಟರಾಜನ್, ಟಿಟಿವಿ ದಿನಾಕರ್ ಪಾರ್ಟಿಯಿಂದ ದೂರವಾದರು. ಇನ್ನು ಶಶಿಕಲಾ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾದ ನಂತರವಾಗಿ ವಾಪಸ್ ಪಾರ್ಟಿಗೆ ಮರಳಲು ಸಜ್ಜಾಗಿದ್ರು. ದೊಡ್ಡ ವೇದಿಕೆ ಕೂಡ ರೂಪುಗೊಂಡಿತ್ತು. ಅದಕ್ಕೂ ಎಡಪ್ಪಾಡಿ ಪಳನಿಸ್ವಾಮಿ ಆಸ್ಪದವನ್ನ ಕೊಡಲಿಲ್ಲ. ಟಿಟಿವಿ ದಿನಾಕರ್ ಅವರನ್ನ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಒತ್ತಾಯದ ಮೇರೆಗೆ ದಿನಾಕರ್ ಪಾರ್ಟಿಯನ್ನ ಮೈತ್ರಿಕೂಟಕ್ಕೆ ಸೇರಿಸಿಕೊಳ್ಳಲಾಯಿತು. ಇಲ್ಲೂ ಕೂಡ ಅವರು ಪ್ರಾಬಲ್ಯವಿರುವ ಕ್ಷೇತ್ರದಲ್ಲಿ ಟಿಕೆಟ್ ಹಂಚಿಕೆಯನ್ನ ಮಾಡದೆ ಹೊಂದಾಣಿಕೆಯನ್ನು ಸರಿ ಮಾಡಲಿಲ್ಲ ಎನ್ನುವಂತಹ ಆಪಾದನೆಯೇ ಇದೆ. ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷ ಅಣ್ಣಾಮಲೈ ರವರನ್ನ ಆ ಸ್ಥಾನದಿಂದ ಕೆಳಗಿಳಿಸಲು ನೇರ ಕಾರಣವೇ ಎಡಪ್ಪಾಡಿ ಪಳನಿಸ್ವಾಮಿ ಎಂದು ಹೇಳಲಾಗ್ತಾ ಇದೆ. ಅಣ್ಣಾಮಲೈ ಜನಪ್ರಿಯತೆಯನ್ನ ಸಹಿಸದೆ ನಯನಾರ್ ರಾಜೇಂದ್ರನ್ ರವರನ್ನ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಟಿಕೆಟ್ ಹಂಚಿಕೆಯಲ್ಲಿ ಬಿಜೆಪಿ ಬೇರು ಇರುವ ಕ್ಷೇತ್ರದಲ್ಲಿ ತಮ್ಮ ಪಾರ್ಟಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಯಿತು. ಸೀಟು ಹಂಚಿಕೆಯಲ್ಲಿ ಆಗಿರುವಂತಹ ಪ್ರಮಾದವನ್ನ ನೋಡಿಯೇ ಅಣ್ಣಾಮಲೈ ಚುನಾವಣಾ ರಾಜಕೀಯದಿಂದ ಹಿಂದಕ್ಕೆ ಸರಿದರು. ಇನ್ನ ಜಯಲಲಿತಾ ಇದ್ದಂತಹ ವೇಳೆಯ ಎಐಎಡಿಎಂಕೆ ಮತ್ತು ಈಗಿನ ಎಡಪ್ಪಾಡಿ ಪಳನಿಸ್ವಾಮಿ ಕಾಲದ ಪಾರ್ಟಿಗೂ ಸಾಕಷ್ಟು ಬದಲಾವಣೆಯಾಗಿದೆ. ಪಕ್ಷದಲ್ಲಿ ತಾನು ಹೇಳಿದ್ದೇ ವೇದವಾಕ್ಯ, ತಾನು ನಡೆದಿದ್ದೇ ದಾರಿ ಎನ್ನುವಂತಹ ಎಡಪ್ಪಾಡಿ ಪಳನಿಸ್ವಾಮಿರವರ ಅಹಂ ಇಂದು ಪಾರ್ಟಿಗೆ ಎಂತಹ ಸ್ಥಿತಿಯನ್ನ ತಂದೊಡ್ಡಿದೆ. ಕಾರ್ಯಶೈಲಿಯಲ್ಲಿ ಬದಲಾವಣೆ ಆಗದೆ ಇದ್ರೆ ಪಾರ್ಟಿಗೆ ತೊಂದರೆ, ಇಲ್ಲವೇ
ಬೇರೊಬ್ಬರ ನಾಯಕರು ಇವರನ್ನ ಓವರ್ಟೇಕ್ ಮಾಡಬಹುದು ಎಂದು ಹೇಳಲಾಗ್ತಾ ಇದೆ.